ಇಸ್ಲಾಮಿನಲ್ಲಿ ಪುರುಷನಿರಲಿ ಅಥವಾ ಸ್ತ್ರೀ ಇರಲಿ, ಯಾವ ರೀತಿ ನಡೀಬೇಕು, ಯಾವ ರೀತಿ ಜೀವನವನ್ನ ನಡೆಸಬೇಕು, ಒಬ್ಬ ಮುಸಲ್ಮಾನನ ಜೀವನ ಯಾವ ರೀತಿಯಾಗಿರಬೇಕು, ಒಂದು ಮುಸ್ಲಿಂ ಮಹಿಳೆಯ ಜೀವನ ಶೈಲಿ ಯಾವ ರೀತಿ ಇರಬೇಕು ಅಂತ ನಮಗೆ 1500 ವರ್ಷಗಳ ಹಿಂದೆ ತಾಜುದಾರೆ ಮದೀನಾ ಮುಹಮ್ಮದ್ ರಸೂಲುಲ್ಲಾಹ್ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಎಲ್ಲವನ್ನ ನಮಗೆ ಅವರೇನ್ ಮಾಡಿದ್ದಾರೆ, ಬೋಧನೆ ಮಾಡಿ ಹೋಗಿದ್ದಾರೆ. ಇಲ್ಲಿಯ ತನಕ ಅಲ್ಯೌಮ ಅಕ್ಮಲ್ತು ಲಕುಂ ದೀನಕುಂ ಅತ್ಮಮ್ತು ಅಲೈಕುಂ ನಿಅಮತಿ ವರದಿತು ಲಕುಂ ಇಸ್ಲಾಮ ದೀನಾ. ಅಲ್ಲಿಯ ತನಕ ಅಂದರೆ ಈ ಒಂದು ಆಯತ್ತು ಬಂದುದು ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರ ವಫಾತಿಗಿದ್ದಂತ ಒಂದು ಮುನ್ಸೂಚನೆಯಾಗಿತ್ತು. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರು 1500 ವರ್ಷಗಳ ಹಿಂದೆ ಅವರ ಉಮ್ಮತ್ತುಗಳಾದ ನಾವು ನಮ್ಮ ಬದುಕು ಹೇಗಿರಬೇಕೆನ್ನುವುದನ್ನು ಬಹಳ ಸ್ಪಷ್ಟವಾಗಿ ನಮಗೆ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರು ಬೋಧನೆಯನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನ ಜೀವನದಲ್ಲಿ ಪಾಲಿಸಿ, ಅದನ್ನ ಜೀವನದಲ್ಲಿ ಅಂತರ್ಗತಗೊಳಿಸಿ, ಅದಕ್ಕೆ ತಕ್ಕಂತೆ ಜೀವನವನ್ನು ಮುನ್ನಡೆಸಬೇಕಾದುದು ಮುಸಲ್ಮಾನರಾದ ನಮ್ಮ ಬಾಧ್ಯತೆಯಾಗಿದೆ. ನಾವು ಟೋಪಿ ಇಟ್ಟ ಮಾತ್ರಕ್ಕೆ, ಇಷ್ಟು ದೊಡ್ಡ ಗಡ್ಡ ಇಟ್ಟ ಮಾತ್ರಕ್ಕೆ ಮುಸಲ್ಮಾನರಾಗ್ತೀವಿ ಅಂತ ತಿಳಿದುಕೊಳ್ಬೇಡಿ. ನಮ್ಮೂರಲ್ಲೂ ಕುರಿ ಬರುತ್ತಲ್ಲ, ಆಡುಗೂ ಗಡ್ಡ ಇದೆ ಅಂತ ನಮ್ಮ ಹಜರತ್ಗಳು ಹೇಳ್ತಾರೆ. ಟೋಪಿ, ಗಡ್ಡ ಅದೆಲ್ಲವೂ ಕೂಡ ಒಂದು ಮುಸಲ್ಮಾನನ ಸಂಕೇತವಾಗಿದೆ. ಒಬ್ಬ ನೈಜವಾದ ಮುಸಲ್ಮಾನ ಯಾರು ಅನ್ನುವುದಕ್ಕಿರುವ ಏಕೈಕ ಪ್ರಶ್ನೆ ಜೀವನದಲ್ಲಿ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಳವರನ್ನ ಅನುಸರಿಸುವುದಾಗಿದೆ. ಅವನಾಗಿದ್ದಾನೆ ನೈಜ ಮುಸಲ್ಮಾನ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಲ್ಪನೆಗಳು ನಮ್ಮಲ್ಲಿ ಇರಬೇಕು.